ಸಚಿವರ ಸಹಿ ಮಾರಾಟವಾಗ್ತಾ ಇದೆ, ರೇಟ್ ಫಿಕ್ಸ್ ಆಗ್ತಾ ಇದೆ ಅಂತ ಕುಮಾರಸ್ವಾಮಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ದಾಖಲೆ ಹಾಗೂ ಮಾಹಿತಿಗಳು ಏನಾದರೂ ಇದ್ರೆ ಹೇಳಿ, ಈ ರೀತಿಯಾಗಿ ಆಗಿರೋದಕ್ಕೆ ದಾಖಲೆಗಳೇನಾದರೂ ಇದೆಯಾ, ಮಾಹಿತಿ ಏನಾದರೂ ಇದೆಯಾ ಅದನ್ನ ಹೇಳಿ. ಸುಖ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಹೇಗೆ? ಅವರ ಹೇಳಿಕೆಯಿಂದ ಡ್ಯಾಮೇಜ್ ಆಗೋದಿಲ್ಲ. ಹಿಂದೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ದೂರು ಕೊಟ್ಟಿದ್ರು, ಅವರೇ ಗಂಭೀರವಾಗಿ ಆರೋಪ ಮಾಡಿದ್ರು. ಆ ರೀತಿ ಹೇಳಿದ್ರೆ ಗಮನ ಹರಿಸಬಹುದು ಅಂತ ಎಚ್ಡಿಕೆಗೆ ಟಾಂಟ್ ಕೊಟ್ಟಿದ್ದಾರೆ. ಅವರು ಹೇಳುವ ಹೇಳಿಕೆಗಳಿಗೆ ಹೆಚ್ಚಿಗೆ ಪ್ರತಿಕ್ರಿಯೆ ಮಾಡೋದು ಏನು ಸರಿ ಇಲ್ಲ ಅನ್ಸುತ್ತೆ ನನಗೆ. ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ. ಅದೇ ಅದಕ್ಕೆ ಸರಿ ಇಲ್ಲ ಅಂತ ಹೇಳೋದು. ಸ್ಪೆಸಿಫಿಕ್ ಆಗಿ ಹೇಳಿ ಈ ರೀತಿ ಇದೆ, ಈ ರೀತಿ ನನ್ನ ಹತ್ರ ದಾಖಲಾತಿ ಇದೆ ಅಥವಾ ನನ್ನ ಹತ್ರ ಮಾಹಿತಿ ಇದೆ, ಇಂಥವ್ರು ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೇನಾದರೂ ಗಮನ ಹರಿಸ್ಬೋದು. ಬಿಟ್ಟರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇದು ಪಕ್ಷಕ್ಕೂ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತಲ್ಲ ಸರ್. ಅಲ್ಲ, ಏನು ಡ್ಯಾಮೇಜ್? ಅವ್ರ ಹೇಳಿಕೆ ಇನ್ನೂ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ, ಬಿಟ್ಟರೆ ನಮಗೇನು ಡ್ಯಾಮೇಜ್ ಆಗಲ್ಲ. ಈ ಹಿಂದೆ ನೋಡಿ, ಅವತ್ತು ನಾವು ಹೇಳಿದಾಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರೇ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ರಲ್ಲ, ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ರಲ್ಲ ಕೆಂಪಣ್ಣವರು. ಆ ರೀತಿ ಹೇಳಿದರೆ ಈಗ ಅದನ್ನೇ ನಾನು ಹೇಳಿದ್ದು. ಈಗ ನಮಗೆ ಯಾರಾದರೂ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಹೇಳಿದರೆ ಅದಕ್ಕೆ ಗಮನ ಹರಿಸ್ಬೋದು. ಹೆಚ್ಚಿಗೆ ಅವರು ಹೇಳುವ ಹೇಳಿಕೆಗಳಿಗೆ ಹೆಚ್ಚಿಗೆ ಪ್ರತಿಕ್ರಿಯೆ ಮಾಡೋದು ಏನು ಸರಿ ಇಲ್ಲ ಅನ್ಸುತ್ತೆ.